ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ನಮ್ಮ ಸ್ನಾತಕೋತ್ತರ ಕೇಂದ್ರ ಮಂಗ್ಸಂದ್ರ ಅಂದ್ರೆ ಇದು BNU ಇರುತ್ತೆ. ಈಗ ಏನಂದ್ರೆ ಒಂದು ಸ್ವಚ್ಛತೆ ಮಾಡಬೇಕು. ಈ ಯುವ ಪೀಳಿಗೆ ಏನಿದೀವಿ ಈಗ ಸ್ವಚ್ಛತೆ ಕಾರ್ಯಕ್ರಮಗಳಾಗ್ಲಿ, ಬೇರೆ ಒಂದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳಾಗ್ಲಿ ಅದು ನಡೀತಾ ಇಲ್ಲ. ನಮ್ಮ PG ಸೆಂಟರ್ ಹುಡುಗರಲ್ಲಿ ಅವೇರ್ನೆಸ್ ವಿದ್ಯಾರ್ಥಿಗಳು ಪ್ರೇರಣೆ ಆಗಿ ಇವತ್ತು ನಾವು ಒಂದು ಜನವರಿ 26ಗೆ ಏನು ಗಣರಾಜ್ಯೋತ್ಸವ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ರು. ಇಲ್ಲಿರುವ ಸರೌಂಡಿಂಗ್ ಏನಿದೆಯೋ ಅದನ್ನ ಸ್ವಚ್ಛತೆ ಮಾಡುವ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಪ್ರೇರಣೆಯಿಂದ ಒಂದು ಸ್ವಚ್ಛತೆ ಆಗ್ತಾ ಇದೆ. ಇವಾಗ ಜನವರಿ 26ಗೆ ರಿಪಬ್ಲಿಕ್ ಡೇ ಇದೆಯೋ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗ್ಬೇಕಂದ್ಬಿಟ್ಟು ನಮ್ಮಲ್ಲಿ ಹೊಸದಾಗಿ ಒಂದು ಧ್ವಜಕಂಬವನ್ನು ನಾವು ಒಂದು 40 ಅಡಿ ಧ್ವಜಕಂಬವನ್ನು ನೀಟಾಗಿ ಮಾಡ್ತಿದ್ದೀವಿ. ಆ ದಿನದ ಕಾರ್ಯಕ್ರಮಕ್ಕೆ ನಮ್ಮ NSS ವಿದ್ಯಾರ್ಥಿಗಳು ಮತ್ತೆ ಇಲ್ಲಿ PG ಸೆಂಟ್ರಲ್ಲಿ 13 ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿದ್ದಾರೆ. ಅವರು ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ಬೇಕಂದ್ಬಿಟ್ಟು ನಾವು ಸಿದ್ಧತೆ ಮಾಡ್ಕೊಂತ ಇದ್ದೀರಿ. ಸರ್, BNU ವೈಸ್ ಚಾನ್ಸಲರ್ ಅವರನ್ನು ಬರೋ ಸಾಧ್ಯತೆ ಇದೆಯಾ ಅವತ್ತು 26th? ಅವತ್ತು ನಮ್ಮ ಕುಲಪತಿಗಳು ಮತ್ತೆ ಕುಲಸಚಿವರು ಎಲ್ಲರೂ ಬರ್ತಾರೆ ಅಂದ್ಬಿಟ್ಟು ನಾವು ಕೊಡಿದ್ದೀರಿ. ಬರ್ತಾರೆ ಹೇಳಿದ್ದಾರೆ ಅವರು. ಯಾಕಂದ್ರೆ ಇದು ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಆಗ್ಬಿಟ್ಟು ಮತ್ತೆ ನಮ್ಮ ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ನಮ್ಮ ವೈಸ್ ಚಾನ್ಸಲರ್ ಆಗ್ಲಿ ಮತ್ತೆ ಕುಲಸಚಿವರು ಎಲ್ಲ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ. ಜಾಯ್ನ್ ಆಗೋದ್ರಿಂದ ತುಂಬಾ ಕೆಲಸ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಅದೇ ಗಣರಾಜ್ಯೋತ್ಸವ ಇದೆ 26th, ಅದಕ್ಕೋಸ್ಕರ ಕ್ಲೀನ್ ಮಾಡಿ ಸ್ವಚ್ಛತೆ ಕಾರ್ಯಕ್ರಮ ನೀಟಾಗಿ ಕಾರ್ಯಕ್ರಮನ ಮಾಡ್ಕೊಡ್ಬೇಕು. ನಮ್ ಜವಾಬ್ದಾರಿ ಆಗಿರುತ್ತೆ. ಸೊ ಎಲ್ಲಾದ್ರೂ ನಾವೊಂದು 50 ಮೆಂಬರ್ಸ್ ಇದ್ದೀವಿ ಪ್ರೆಸೆಂಟ್. ಜೂನಿಯರ್ಸ್ ಮೆಂಬರ್ಸ್ ಆಗುತ್ತೆ 100 ಮೆಂಬರ್ಸ್ ಇದ್ದೀವಿ. ಮತ್ತೆ ಲಾಸ್ಟ್ ಇಯರ್ ನಮ್ಮನ್ನ ಕ್ಯಾಂಪ್ ಕರ್ಕೊಂಡು ಹೋಗಿದ್ರು 50 ಮೆಂಬರ್ಸ್ ಕ್ಯಾಂಪ್ ಹೋಗಿದ್ರು. ಮತ್ತೆ ಅಲ್ಲಿ ಕ್ಯಾಂಪ್ ಅಲ್ಲಿ ಒಂದು 5 ಅಲ್ಲೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಮತ್ತೆ ಅವೇರ್ನೆಸ್ ಮಾಡಿದೀವಿ. ಮತ್ತೆ ಅದೇ ರೀತಿಯಾಗಿ ಅಲ್ಲಿರೋ ಜನಗಳಿಗೆ ಯಾವ್ಯಾವ ರೀತಿ ಇರ್ಬೇಕು, ಮತ್ತೆ ಹಳ್ಳಿಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ನಾವು ಅದನ್ನ ಹೆಂಗ್ ನಿಭಾಯಿಸ್ಬೇಕು, ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ನಮ್ಗೆ ಅವ್ರಿಗೆ ಸೌಲಭ್ಯ ಸಿಗುತ್ತೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಮತ್ತೆ ಜನ ಅದನ್ನ ಹೆಂಗ್ ಮಿಸ್ಯೂಸ್ ಮಾಡ್ಕೊಂತಾರೆ ಅವ್ರು ಬರೋದನ್ನ. ಗೌರ್ಮೆಂಟ್ ಅವ್ರಿಗೆ ಗೊತ್ತಿರೋ ಜನರಿಗೆ ಗೊತ್ತಿರಲ್ಲ. ಇವ್ರು ಮೆಂಬರ್ಸ್ ಅವ್ರಿಗೆ ಇವ್ರು ತಿಂದಿರ್ತಾರೆ. ಅದನ್ನ ನಾವು ಅವ್ರಿಗೆ ಅವೇರ್ನೆಸ್ ಯಾವ ತರ ಮಾಡ್ಬೇಕು, ನೀವೆಲ್ಲ ವಿಚಾರಿಸಿದ್ರೆ ನಿಮ್ಗೆ ಆಗುತ್ತೆ ಇದೆಲ್ಲ ಮಾಡಿ ಅಂತ ಮತ್ತೆ ಹೆಲ್ತ್ ಅವೇರ್ನೆಸ್ ಕೊಟ್ಟಿದೀವಿ. ಅದಾದ್ಮೇಲೆ ಸ್ವಚ್ಛತೆ ಕಾರ್ಯಕ್ರಮ ಪೂರ್ತಿ ನಾವು ಶ್ರಮ ವಹಿಸಿದೀವಿ. ಆ ಕಡೆ ಇರೋ ಚರಂಡಿಯಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡಿದ್ವಿ. ಬ್ಲಡ್ ಕ್ಯಾಂಪ್ ಮಾಡೋ ಇದಿದೆ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ. ಮತ್ತೆ ಲಾಸ್ಟ್ ಒಂದು 2 ವಾರ ಆಯ್ತು ಬ್ಲಡ್ ಕ್ಯಾಂಪ್ ಮಾಡೋ ಪ್ಲಾನ್ ಇದೆ. ಮತ್ತೆ ಅದೇ ರೀತಿ ಅವೇರ್ನೆಸ್ ಕೊಡ್ಬೇಕು. ಮೇಡಮ್, ಈಗ NSS ಅಂತ ಹೇಳ್ತಿದ್ದೀರಾ ನೀವು. NSS ಇಂದ ನಿಮ್ಗೆ ಏನ್ ಯೂಸ್ ಇದೆ? ನಾವು ವಾಲಂಟಿಯರ್ ನಮ್ಮ ಕೆಲಸ ನಾವು ಮಾಡ್ಬೇಕು. ನಮ್ಮ ಕಾಲೇಜಲ್ಲಿ ನಾವು ಕ್ಲೀನ್ ಮಾಡ್ಬೇಕು. ಮತ್ತೆ ಅದೇ ರೀತಿ ಅವೇರ್ನೆಸ್ ಬೇರೆಯವ್ರಿಗೂ ಕೊಡ್ಬೇಕು. ನಾವು ಕಾಲೇಜಲ್ಲಿ ನಾವೇನ್ ಮಾಡ್ಬೇಕು. ಮತ್ತೆ ನಮ್ಮ ಸ್ಟೂಡೆಂಟ್ ಏನಾದ್ರು ಅವಶ್ಯಕತೆ ಇದೆ ಅದನ್ನ ನಾವೇ ಫುಲ್ಫಿಲ್ ಮಾಡ್ಬೇಕು. ಮತ್ತೆ ಕ್ಲೀನ್ನೆಸ್ ಅನ್ನೋದು ನಮ್ಮ ಕಾಲೇಜ್ ಸರೌಂಡಿಂಗ್ ನಾವು ಕ್ಲೀನ್ ಮಾಡ್ದೆ ಯಾರು ಮಾಡ್ತಾರೆ, ಅದಕ್ಕೆ ನಾವೇ ವಾಲಂಟಿಯರ್ಸ್ ಬಂದಿದ್ದೀವಿ. ಬರೀ ಕೆಲ್ಸಕ್ಕೆ ಮಾತ್ರ ಸೀಮಿತನಾ ಇದು? ಇಲ್ಲ ಕಾಲೇಜಿಂದ ಆಗಲಿ ಯೂನಿವರ್ಸಿಟಿಯಿಂದ ಆಗಲಿ ಏನಾದರೂ NSS ಇಂದ ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ಮುಂದೆ ಏನಾದರೂ ಫ್ಯೂಚರಲ್ಲಿ ಆರ್ಮಿಗೆ ಹೋಗ್ಬೇಕಾದ್ರೆ ಯಾವ್ದನ್ನ ಜಾಬ್ಸ್ಗೆ ಹೋಗ್ಬೇಕಾದ್ರೆ ಆ ಸರ್ಟಿಫಿಕೇಟಿಂದ ಏನು ಯೂಸಸ್ ಇದೆಯಾ ಇಲ್ವಾ? ಇದೆ. ಅದಕ್ಕೋಸ್ಕರ ಯೂನಿವರ್ಸಿಟಿ ಕಡೆಯಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಲೇಜವರು ಸಪೋರ್ಟ್ ಮಾಡ್ತಾರೆ. ಅಂಡ್ ಅದೇ ರೀತಿ ನಮ್ಗೆ ಏನಾದ್ರು NSS ಇದಿದೆ ಬೇಕಂದ್ರೆ ನಮ್ಮ ಕ್ಲಾಸ್ ಅವರು ನಮ್ಮ ಫ್ಯಾಕಲ್ಟಿ ಹೇಳ್ತಾರೆ ಪರವಾಗಿಲ್ಲ ಕ್ಲಾಸ್ ಬಿಟ್ಟು ಹೋಗಿ ನೀವು ಅಲ್ಲೋಗಿ ಮಾಡ್ಬಿಟ್ಟು ಬನ್ನಿ, ನಾವು ನಿಮ್ಗೆ ಅಟೆಂಡೆನ್ಸ್ ಕೊಡ್ತೀವಿ ಮತ್ತೆ ಸರ್ಟಿಫಿಕೇಟ್ ಕೊಡೋದ್ರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂತ ಕಳಿಸ್ತಾರೆ. ಸುಮಾರು 35-40 ಜನ ಸ್ಟೂಡೆಂಟ್ಸ್ ಇದ್ದೀವಿ. ಇದು ನಾವು ಪ್ರತಿ ವಾರ ನಾವು ಸ್ವಯಂ ವಾಲಂಟಿಯರ್ ಆಗಿ ಇದಕ್ಕೆ ಬಂದು ಪ್ರತಿ ವಾರ ಏನಾದರೂ ಒಂದು ಕ್ಲೀನಿಂಗ್ ಆಗಲಿ, ಇಲ್ಲ ಗಿಡಕ್ಕೆ ನೀರು ಹಾಕೋದಾಗ್ಲಿ, ಗಿಡ ನೆಡೋದಾಗ್ಲಿ ಈ ಥರ ಮಾಡ್ತಿರ್ತೀವಿ. ಈಗ ಜನವರಿ 26 ಗಣರಾಜ್ಯೋತ್ಸವ ಬರೋದ್ರಿಂದ ಗಣರಾಜ್ಯೋತ್ಸವದ ಅಂಗವಾಗಿ ಇಲ್ಲಿ ಪರೇಡ್ ನಡೆಯೋದ್ರಿಂದ ಪಾತ್ರೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಗಣರಾಜ್ಯೋತ್ಸವದ ದಿನ ವೈಸ್ ಚಾನ್ಸಲರ್ ಆಗಲಿ ಡೈರೆಕ್ಟರ್ ಮ್ಯಾಮ್ ಆಗಲಿ ಎಲ್ಲರೂ ಇಲ್ಲಿ ಭಾಗವಹಿಸೋದ್ರಿಂದ ನಾವು ಎಲ್ಲ ಸಸ್ಪೆಂಡ್ ಮುಂದೆ ನಿಂತು ಇದನ್ನ ನಡೆಸ್ಕೊಡ್ತೀವಿ. ಜೊತೆಗೆ ಎಲ್ಲ 15 ವಿಭಾಗಗಳ ವಿದ್ಯಾರ್ಥಿಗಳು ಬಂದು ಇದಕ್ಕೆ ಸೇರಿ ಸಕಲ ಅಂದ್ರೆ ಒಂದು ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ನಾವು ನಡೆಸ್ತೀವಿ. ನೀವು ವಿದ್ಯಾರ್ಥಿನ ಇಲ್ಲಿ? ನಾವು ವಿದ್ಯಾರ್ಥಿ. NSS ಅನ್ನೋದು 13 ವಿಭಾಗಗಳ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ವಿ. 13 ವಿಭಾಗಗಳಿಂದ 4ರಿಂದ 5 ಜನ ವಿದ್ಯಾರ್ಥಿಗಳು NSS ಗೆ ಸೇರ್ಕೊಂಡಿದ್ದಾರೆ. ಅದರಲ್ಲಿ 30 ಜನ ನಾವು ಸೇರಿದ್ದೀವಿ.